ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರವಿಂದ್ ರತನ್. ನೋಡಿ, ಒಂದು ಕಾನ್ಸೆಪ್ಟ್ ಇದೆ ಆಸ್ಟ್ರಾಲಜಿ ಮತ್ತು ನ್ಯೂಮರಾಲಜಿಯಲ್ಲಿ. ನೋಡಿ, ಆಸ್ಟ್ರಾಲಜಿಯಲ್ಲಿ ಏನು ಹೇಳ್ತೀರಿ ಅಂತಂದರೆ, ಎಟ್ ಎನಿ ಪಾಯಿಂಟ್ ಆಫ್ ಟೈಮ್ 50% ಆಫ್ ದ ವರ್ಲ್ಡ್ಸ್ ಪಾಪ್ಯುಲೇಷನ್ನು ಸ್ಯಾಟರ್ನ ಒಂದು ದೃಷ್ಟಿಯಲ್ಲಿರುತ್ತೆ. ಅಂದರೆ ಶನಿ ಮಹಾತ್ಮನ ದೃಷ್ಟಿಯಲ್ಲಿರುತ್ತೆ. ಅಂದರೆ ಸಾಡೆ ಸಾತಿ, ಅಷ್ಟಮ ಶನಿ, ಕಂಟಕ ಶನಿ, ಈ ಥರ ಯಾವುದೇ ಒಂದು ಆಸ್ಪೆಕ್ಟಲ್ಲಿ ಇರ್ತೀರಾ ಅಂತ ಹೇಳ್ತೀರಿ. ಅಂದರೆ 50% ಆಫ್ ಪಾಪ್ಯುಲೇಷನ್ ಅಂದರೆ ಯಾವಾಗಲೂ 50% ಆಫ್ ಪಾಪ್ಯುಲೇಷನ್ ಸ್ವಲ್ಪ ಕಷ್ಟದಲ್ಲಿರ್ತಾರೆ ಅಂತ ಅರ್ಥ. ಕಷ್ಟ ಅಂತ ಹಂಗಲ್ಲ, ಸ್ಯಾಟರ್ನ್ ಅಂದರೆ ಕರ್ಮ ಏನಾದರೂ ತಪ್ಪು ಮಾಡಿತ್ತು ಅಂದರೆ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅನ್ನೋದು ಅರ್ಥ. ಸೊ ಇದಕ್ಕೆ ನೀವು ಏನು ಮಾಡಬೇಕು, ಅದೇ ಥರ ನ್ಯೂಮರಾಲಜಿಯಲ್ಲಿ ನಂಬರ್ 8 ಅಂತ ನಾವು ಹೇಳ್ತೀರಿ. ಸೊ ಸಪೋಸ್ ನಿಮ್ಮ ಲೈಫಲ್ಲಿ ಈ ಥರ ಒಂದು ಮೂಮೆಂಟ್ಸ್ ಇದೆ, ಇಲ್ಲ ನಿಮ್ಗೆ ಕಷ್ಟ ಇದೆ ಅಂತಂದರೆ, ಸ್ಯಾಟರ್ನ್ ನಿಮ್ಮ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಂದರೆ, ಹಾನೆಸ್ಟ್ ಆಗಿರಿ, ಸತ್ಯ ಮಾತಾಡಿ, ರಿಲೇಷನ್ಶಿಪ್ಸಲ್ಲಿ ಲಾಯಲ್ ಆಗಿರಿ, ಆಯಿತಾ. ಅದೇ ಥರ ಬಡವ್ರಿಗೆ ಹೆಲ್ಪ್ ಮಾಡಿ, ಆಮೇಲೆ ತಂದೆ ತಾಯಿಗೆ ರೆಸ್ಪೆಕ್ಟ್ ಮಾಡಿ, ಮತ್ತು ಹಾರ್ಡ್ ವರ್ಕ್ ಮಾಡಿ, ಜಲ್ದಿ ಬೆಳಗ್ಗೆ ಎದ್ದೇಳಿ, ಇಷ್ಟೇ ಅವ್ರನ್ನ ಕೇಳೋದು. ನೀವು ಯಾವಾಗ ಈ ಪ್ರಾಸೆಸ್ನ ಫಾಲೋ ಮಾಡ್ತೀರಾ, ಆಮೇಲೆ ಸ್ವಲ್ಪ ನಾನ್ ವೆಜಿಟೇರಿಯನ್ಸ್ ಇದ್ದರೆ ನಾನ್ ವೆಜಿಟೇರಿಯನ್ ಅವಾಯ್ಡ್ ಮಾಡಿ. ಯಾಕಂದರೆ ಕಾರ್ಮಿಕ್ ಡೆಪ್ಟ್ಸ್ ಜಾಸ್ತಿ ಆಗುತ್ತೆ ಅಂತ ನಾವು ಹೇಳ್ತೀವಿ ನಾನ್ ವೆಜ್ ತಿಂದಾಗ ಈ ಟೈಮ್ಸಲ್ಲಿ. ಸೊ ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಿಕೊಂಡ್ರೆ ಎಷ್ಟೋ ಕಷ್ಟಗಳು ನಿವಾರಣೆ ಆಗುತ್ತೆ. ಈ ರೆಮಿಡಿನ ಟ್ರೈ ಮಾಡಿ. ಆಲ್ ದ ವೆರಿ ಬೆಸ್ಟ್.